ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಐ ಗೆಸ್ ಈ ಮಂತಲ್ಲಿ 11ನೇ ತಾರೀಕು ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ 11ನೇ ತಾರೀಕು ಡೇಟ್ಗೆ ಜಾಯ್ನ್ ಆಗಿ ಕಲಿಯೋಂಥವ್ರು. ಸೊ 11ನೇ ತಾರೀಕು ಡೇಟ್ಗೆ ನೀವು ಜಾಯ್ನ್ ಆಗಿ ಕಲಿಬೋದು. ಸೊ ನ್ಯೂ ಬ್ಯಾಚ್ 11ನೇ ತಾರೀಕು ಜಾಯ್ನ್ ಆಗುತ್ತೆ. ಕಲಿತ್ರೆ ಈಸಿ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ವೆರಿ ಡಿಫಿಕಲ್ಟ್. ಆ್ಯಕ್ಚುಲಿ ಇವತ್ತು ಲೈಕ್ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದ್ರ ಪ್ರಕಾರನೇ ನಾನು ಕೂಡ ಟ್ರೇಡ್ ಮಾಡಿದ್ದೀನಿ. ಬೇಜಾರು ಅಂದರೆ ಏನು ಗೊತ್ತಾ, ಸ್ಕ್ಯಾಲ್ಪರ್ಗೂ ಲೈಕ್ ಸ್ವಿಂಗ್ ಟ್ರೇಡರ್ ಹೋಲ್ಡರ್ಸ್ಗೂ ಡಿಫ್ರೆನ್ಸು. ಸೊ ನಾನು ಎಂಟ್ರಿ ಆಗಿದ್ದ ಪ್ಲೇಸಿಂದ ನನಗೆ 2-3 ಪಾಯಿಂಟ್ ಅಷ್ಟೇ ಲಾಸಸ್ ತೋರಿಸಿ 50 ಪಾಯಿಂಟ್ ಮುಂದಕ್ಕೆ ಮೂವ್ ಆಗಿದೆ. ಮತ್ತು ಟಾಪಿಂದ ಅಗೇನ್ ನನಗೆ 2-3 ಪಾಯಿಂಟ್ ಲಾಸಸ್ ತೋರಿಸಿ ಅಗೇನ್ 40 ಪಾಯಿಂಟ್ ಮೂವ್ ಆಯಿತು. ಬಟ್ ನಾನು ಕ್ಯಾಪ್ಚರ್ ಮಾಡಿರೋದು ಓನ್ಲಿ 8-10 ಪಾಯಿಂಟ್ಸ್ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ಲಿ ವಾಲಟೈಲ್ ಇದೆ. ಸೊ ಹಾಗಾಗಿನೇ ಲೆಟ್ ಮೈ P&L ಫಸ್ಟ್ ನೋಡ್ಕೊಂಬರೋಣ, ಆಮೇಲೆ ವಿಲ್ ಡಿಸ್ಕಸ್ ಆನ್ ದಿಸ್. ಸೊ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಒಂದು ಕಾಲು, ಒಂದು ಪುಟ್ಟು. ಸೊ ಆಲ್ಮೋಸ್ಟ್ ಒಂದು ಕಾಲಲ್ಲಿ ಕೂಡ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ, ಪುಟ್ಟಲ್ಲಿ ಕೂಡ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ದ ಕಾಲ್ ಪ್ರಾಫಿಟ್, ಒಂದು ಪುಟ್ ಪ್ರಾಫಿಟ್, ಎರಡು ಸೇರಿದರೆ ಆಲ್ಮೋಸ್ಟ್ ನನ್ನ ದಿನ ಟಾರ್ಗೆಟ್ ಕೂಡ ರೀಚ್ ಮಾಡಿಕೊಟ್ಟಿದೆ ಮಾರ್ಕೆಟು. ಸೊ ಲೆಟ್ ರಿಫ್ರೆಶ್ ಇಟ್ ಫಸ್ಟ್. ರಿಫ್ರೆಶ್ ಮಾಡುವ. ಓಕೆ, ಲೈಕ್ ಇದನ್ನು ನಾನು ಹೇಗೆ ಟ್ರೇಡ್ ಮಾಡಿದೆ, ಎಂಥ ಟ್ರೇಡ್ ಮಾಡಿದೆ, ಎಲ್ಲಿಂದ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಸ್ಟೂಡೆಂಟ್ಸಿಗೆ ಕೂಡ ಸೇಮ್ ಅದನ್ನೇ ಗೈಡ್ ಮಾಡಿದ್ದೆ. ಸೇಮ್ ಮೈಂಡ್ಸೆಟಲ್ಲಿ ನಾನು ಕೂಡ ಟ್ರೇಡ್ ಮಾಡಿದ್ದೀನಿ. ಮೊದಲು 15 ನಿಮಿಷ ಯೂಶ್ವಲಿ ಟ್ರೇಡ್ ಮಾಡೋದಿಲ್ಲ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಮಾರ್ಕೆಟಲ್ಲಿ ಇವತ್ತು ಆ್ಯಕ್ಚುಲಿ ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ಗಳಿದೆ 4 ಸಿನಾರಿಯೋ ಹೇಳಿರ್ತೀನಿ. ಅದರಲ್ಲಿ ಒಂದು ಸಿನಾರಿಯೋ ಆಕ್ಟಿವೇಟ್ ಆಗಿದ್ದು, ಮಾರ್ಕೆಟ್ ಏನಾದರೂ ಈ ಮಿಡ್ಡಲ್ಲಿ ಓಪನ್ ಆದರೆ. ಸೊ ಸಪೋಸ್ ಏನಾದರೂ ಮಾರ್ಕೆಟು ಈ ಮಿಡ್ಡಲ್ಲಿ ಓಪನ್ ಆದರೆ, ಸೊ ನಮಗೇನಿದ್ರೂ ಮಾರ್ಕೆಟ್ ವಾಲಟೈಲ್ ಆಗುತ್ತೆ. ಈ ಲೈನ್ಸ್ಗಳು ನಮಗೆ ರೆಸಿಸ್ಟೆನ್ಸಾಗಿ ಆ್ಯಕ್ಟ್ ಮಾಡ್ತವೆ, ಈ ಲೈನ್ಸ್ಗಳು ಸಪೋರ್ಟಾಗಿ ಆ್ಯಕ್ಟ್ ಮಾಡ್ತವೆ. ಬೋತ್ ಪಾಸಿಬಿಲಿಟೀಸ್ ಇರುತ್ತೆ ಮಾರ್ಕೆಟಲ್ಲಿ, ಬಿಕಾಸ್ ಮಾರ್ಕೆಟ್ ಈಸ್ ಇನ್ ವೈಡ್ ರೇಂಜ್ ಅಂತ ಹೇಳಿದೆ. ಮಿಡಲಲ್ಲಿ ಓಪನ್ ಆದರೆ ಇದೇ ಆಗುತ್ತೆ ಮಾರ್ಕೆಟಲ್ಲಿ ಅಂತ. ಸೇಮ್ ಅದೇ ಥರ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ. ಎಕ್ಸಾಕ್ಟ್ ಇಲ್ಲಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡಿದ್ದೀನಿ. ನಾನು ತೊಗೊಂಡಾಗ 98 ನಾನು ತೊಗೊಂಡಿರೋದು, 98.76 ಅಂದ್ರೇ ಅಲ್ಲಿಗೆ 99ಗೆ ತೊಗೊಂಡಿರೋದು. ಇಲ್ಲಿಗೆ ಬರೋ ಅಷ್ಟರಲ್ಲಿ ಎಷ್ಟು ತೋರಿಸ್ತಿರ್ಬೋದು ಇಮ್ಯಾಜಿನ್ ಮಾಡಿ, 150. ಓಕೆನಾ. ಸೊ ನಾನಿಲ್ಲಿ 99ಇಂದ ಆಲ್ಮೋಸ್ಟ್ 8 ಪಾಯಿಂಟ್ಸ್ ಅಂದರೆ ಜಸ್ಟ್ 106-105ಗೆ ನಾನಿಲ್ಲಿ ಎಕ್ಸಿಟ್ ಕೂಡ ಆಗಿದ್ದೀನಿ. ಸೊ ಅದಾದಮೇಲೆ ಮಾರ್ಕೆಟ್ ಇಲ್ಲಿ ತನಕ ಬಂದಾಗ ಅಗೇನ್ ಈ ಲೈನ್ ಟಚ್ ಆಗ್ತಿದ್ದಂಗೆ ಇಮ್ಮಿಡಿಯೇಟ್ ನಾನು ಪುಟ್ ಸೈಡ್ ಟ್ರೇಡ್ ತೊಗೊಂಡಿದ್ದೀನಿ. ಪುಟ್ ಸೈಡ್ ಟ್ರೇಡು ಎಕ್ಸಾಕ್ಟ್ 176ಗೆ ತೊಗೊಂಡಿರೋದು ನಾನು. 176ಇಂದ ಇಟ್ ಶೋನ್ ಮೀ 205 ಆರ್ 206 ತನಕ ಎಲ್ಲಿಗೆ ತನಕ ತೋರಿಸ್ತಿತ್ತು. ನಾನು ಅಲ್ಲಿಂದ ಎಷ್ಟಕ್ಕೆ ಎಕ್ಸಿಟ್ ಆಗಿರೋದು, ಓನ್ಲಿ 183ಗೆ. ಓಕೆನಾ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಸ್ಕ್ಯಾಲ್ಪರ್ಗೂ ಲೈಕ್ ಸ್ವಿಂಗ್ ಟ್ರೇಡಿಂಗ್ ಹೋಲ್ಡ್ ಮಾಡೋರ್ಗು. ಸೊ ಸೇಮ್ ಲಾಜಿಕ್ ಅವ್ರಿಗೆ ಹೇಳಿದ್ದೆ, ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ ಅಂತ. ಇದು ಸಪೋರ್ಟಾಗಿ ವರ್ಕ್ ಮಾಡ್ತು, ಇದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತು. ಬೋತ್ ಟ್ರೇಡ್ ಡನ್. ತುಂಬ ಜನದ್ದು ಮೆಸೇಜ್ಗಳನ್ನ ನಾನು ನೋಡಿದ್ದೀನಿ. ಸೊ ನೀವು ಕೂಡ ಇಲ್ಲಿಂದಲೇ ಸಪೋರ್ಟಲ್ಲಿ ಎತ್ಕೊಂಡಿದ್ದೀರಿ ಅಂತ ಮೆಸೇಜ್ ಮಾಡಿದ್ದೀರಾ. ಹ್ಯಾಪಿ ಟು ಸಿ ದಟ್. ಸೊ ರೆಸಿಸ್ಟೆನ್ಸಲ್ಲಿ ಟ್ರೇಡ್ ಮಾಡಿದರೆ ಎಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಸಪೋರ್ಟಲ್ಲಿ ಟ್ರೇಡ್ ಮಾಡಿದ್ದೀರಾ. ಇವಾಗ ಟ್ರ್ಯಾಪ್ ಆಗಬೇಡಿ. ಮಾರ್ಕೆಟು ಡೇ ಹೈನ ಬ್ರೇಕ್ಔಟ್ ಆಯಿತು, ಮಾರ್ಕೆಟು ತುಂಬ ಮೇಲೆ ಹೋಗುತ್ತೆ ಅಂತ. ತುಂಬ ಮೇಲೆ ಹೋಗಬೇಕು ಅಂದರೆ ದೇರ್ ವಿಲ್ ಬಿ ವೆರಿ ಹೈ ಚಾನ್ಸ್ ಮಾರ್ಕೆಟಲ್ಲಿ ಸ್ಟಿಲ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಮಾರ್ಕೆಟ್ ತೆಗಿಯೋ ತನಕ ಅಷ್ಟು ಫಾಸ್ಟ್ ಮೂವ್ಮೆಂಟ್ ಆಗೋದಿಲ್ಲ. ಪ್ಲಸ್ ಎಕ್ಸ್ಪೈರಿ ಇರೋದ್ರಿಂದ ಇವಾಗ ಏನಾಗಿದೆ ಗೊತ್ತಾ, ಬೆಳಿಗ್ಗೆನೇ ಪುಟ್ ಸೈಡ್ ಪ್ರೀಮಿಯಮ್ ವಾಲಟೈಲ್ ಆಗೋಯ್ತು, ಕಾಲ್ ಸೈಡ್ ಪ್ರೀಮಿಯಮ್ ಕೂಡ ವಾಲಟೈಲ್ ಆಗೋಯ್ತು. ಮಾರ್ಕೆಟ್ ಏನಾದ್ರು ಸ್ವಲ್ಪ ಹೊತ್ತು ನಿಂತ್ಕೊಳ್ತು ಅಂದರೆ ನಿಮಗೆ ಇವಾಗ ಏನು ನಿಮ್ಮ ಪ್ರೀಮಿಯಮ್ ನೀವು 100 ರೂಪಾಯಲ್ಲಿ ಪರ್ಚೇಸ್ ಮಾಡಿದರೆ 10-15 ನಿಮಿಷ ಮಾರ್ಕೆಟ್ ಸುಮ್ಮನೆ ಇಲ್ಲೆಲ್ಲರೂ ಒಂದು ಸ್ವಲ್ಪ ಹೊತ್ತು ನಿಲ್ತು ಅಂದ್ಕೊಳ್ಳಿ, ಒಂದು 5-6 ಕ್ಯಾಂಡಲು, ಇಮ್ಮಿಡಿಯೇಟ್ ನಿಮಗೆ 90 ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ವಾಲಟೈಲ್ ಆಗೋಯ್ತು ಪ್ರೀಮಿಯಮ್ಮು. ಸೊ ಅದರಿಂದ ನೀವು ಸೇವ್ ಆಗಬೇಕು ಅಂದರೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ನೀವು ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿನ ನೀವು ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ನೀವು ಅದನ್ನು ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಬೋದು. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಇಲ್ಲಾದರೆ ಪ್ರೀಮಿಯಮ್ ಡಿಕೆ ಆಗೋದಿಲ್ಲ. ಸೊ ಸ್ವಲ್ಪ ಹೊತ್ತು ನಿಂತು ಏನಾದ್ರು ಬ್ರೇಕ್ಔಟ್ ಏನಾರು ಆದರೆ, ಇಲ್ಲ ಸ್ವಲ್ಪ ಹೊತ್ತು ನಿಂತು ಕೆಳಗಡೆ ಬಂದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಬಟ್ ಕರೆಂಟ್ ಎಕ್ಸ್ಪೈರಿಯಲ್ಲಿ ಪ್ರೆಸೆಂಟು ನೋ ಟ್ರೇಡ್ಸ್. ನೀವು ಪ್ರೆಸೆಂಟ್ ಏನಾದ್ರು ಟ್ರೇಡ್ ಮಾಡಬೇಕು ಅಂದರೆ ವೆರಿ ಡಿಫಿಕಲ್ಟ್, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಮಾರ್ಕೆಟಲ್ಲಿ ಈ ಶಾರ್ಪ್ ಸೆಲ್ಲಿಂಗ್ ಇದೆಯಲ್ಲ, ಪುಟ್ ಪ್ರೀಮಿಯಮ್ನ ಸ್ಪೈಕ್ ಮಾಡಿದೆ, ಅದನ್ನು ಫುಲ್ಲಿ ಕವರ್ ಮಾಡಿದೆ ಕಾಲ್ ಪ್ರೀಮಿಯಮ್ಮು. ಓಕೆನಾ. ಸೊ ಫುಲ್ ಕವರ್ ಮಾಡಿರೋದು ಕೂಡ ಕಾಲ್ ಪ್ರೀಮಿಯಮ್ ಕವರ್ ಕೂಡ ಮಾಡಾಗಿದೆ. ಸೊ ಹಾಗಾಗಿ ಎರಡೂ ಕಡೆನೂ ಮಾರ್ಕೆಟು ಇವಾಗ ವಾಲಟೈಲ್ ಆಗುತ್ತೆ. ಸೊ ಈ ಎರಡೂ ಕಡೆನೂ ವಾಲಟೈಲ್ ಆಗೋದ್ರಿಂದ ಮಾರ್ಕೆಟಲ್ಲಿ ಈಸಿ ಇರೋದಿಲ್ಲ ಇವಾಗ ಟ್ರೇಡ್ ಮಾಡಲಿಕ್ಕೆ. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು ನಿಮಗೆ. ಸೊ ವೆಯ್ಟ್ ಮಾಡಿ, ನೀವೇನಾದ್ರು ಟ್ರೇಡ್ ತೊಗೊಂಡಿದ್ರೆ ಆದಷ್ಟು
ಆದಷ್ಟು ಬೇಗ ನಿಮ್ಮದು ಅಟ್ಲೀಸ್ಟ್ ಒಂದು 50% ಕ್ವಾಂಟಿಟಿನ ಕಟ್ ಆಫ್ ಮಾಡ್ಕೊಳ್ಳೋದಾ ಏನೋ ಒಂದು ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಮಾರ್ಕೆಟ್ ನಿಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಇವಾಗ ಇಲ್ಲಿ ನಿಂತ್ಕೊಳ್ತು ಅಂದರೆ ನಿಮ್ಮ ಪ್ರೀಮಿಯಮ್ನ ಹಂಗೆ ಐಸ್ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಪ್ರೀಮಿಯಮ್ಮು. ಸೊ ಬಿ ಕೇರ್ಫುಲ್. ಸೊ ಅದಕ್ಕೆ ಹೇಳ್ತಿರೋದು. ಸೊ ಮೊದಲೇ ನಿಮಗೆ ಅದನ್ನು ಇಂಟ್ ಕೂಡ ಕೊಡ್ತಾ ಇದ್ದೀನಿ, ರೀಸನ್ನು ಲಾಜಿಕ್ಕು ಎರಡೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಸಿ ವಾಟ್ ಹ್ಯಾಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಏನು ಎಕ್ಸ್ಪೈರಿ ಏನಿಲ್ಲ, ಬ್ಯಾಂಕ್ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಏನು ಇಲ್ಲದೇ ಇರೋದ್ರಿಂದ ಸೊ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಅದೇ ಥರನೇ ಇದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಪುಟ್ ಸೈಡ್ ವೀಕ್ನೆಸ್ ಜಾಸ್ತಿ ಇದೆ, ಕಾಲ್ ಸೈಡ್ ವೀಕ್ನೆಸ್ ಜಾಸ್ತಿ ಇದೆ, ಪುಟ್ ಸೈಡ್ ಸ್ಟ್ರಾಂಗ್ ಇದೆ. ರೀಸನ್ ಕೂಡ ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಓಪನ್ ಆಗಿರೋದೇ ಬಿಲೋ 38 ಲೆವೆಲ್ಸಲ್ಲೇ ಓಪನ್ ಆಗಿರೋದ್ರಿಂದ ವೆರಿ ಈಸಿಯಾಗಿ ಬೆಳಗ್ಗೆನೇ ಪುಟ್ ಸೈಡ್ ಟ್ರೇಡ್ ಸಿಕ್ಕಿದೆ ಟ್ರೇಡ್ ಮಾಡೋರಿಗೆ. ಹಾಗೇನು ಮಾರ್ಕೆಟಲ್ಲಿ ಇಲ್ಲಿಂದ ಒಂದು ರೇಂಜ್ ಕೆಳಗಡೆ ಬಂದು ಮಾರ್ಕೆಟ್ ಇಲ್ಲೇ ಸೈಡ್ ವೇಸಾಗಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಕಂಪೇರ್ ಟು ನಿಫ್ಟಿ ಒಂದು ಬುಲಿಶ್ ಇದೆಯಪ್ಪ. ನಿಫ್ಟಿಯಲ್ಲಿ ಬುಲಿಶ್ ಇದೆ, ಯಾವ ಸ್ಟಾಕ್ಸ್ ಬುಲಿಶ್ ಇದೆಯೋ ಗೊತ್ತಿಲ್ಲ, ಅದು ನಾವು ಸ್ಟಾಕ್ಸ್ ಬಗ್ಗೆ ಹೇಳಂಗಿಲ್ಲ ಕರೆಂಟ್ ರನ್ನಿಂಗ್ ಪ್ರೈಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಸ್ಟಾಕ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ನಿಮಗೆ ಕೇಳಿದ್ದನ್ನು ಪ್ರೀಮಿಯಮ್ಸ್ಗಳನ್ನ ತೋರಿಸ್ತೀನಿ ನೋಡಿ, ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಗೈಡೆನ್ಸ್ ಇದು ಕೂಡ ಅರ್ಥ ಆಗುತ್ತೆ. ನಾನಿಲ್ಲಿ ಟ್ರೇಡ್ ಮಾಡಿರೋ ಪ್ರೀಮಿಯಮ್ಗಳನ್ನ ನಿಮಗೆ ತೋರಿಸಿದಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ಆಪ್ಷನ್ಸ್ ನಿಫ್ಟಿ ಥರ್ಡ್. ಸೊ ಫಸ್ಟ್ ಕಾಲ್ ಟ್ರೇಡ್ ಎಷ್ಟಲ್ಲಿ ತೊಗೊಂಡಿರೋದು? 25,350ನಾ? ಹೌದು, ಓಕೆ. ವೇರ್ ಈಸ್ 350 ಕಾಲ್? ಓಕೆನಾ? 350 ಕಾಲ್ನ ನಾನು ತೊಗೊಂಡಿದ್ದಿದ್ದು ಪ್ರೈಸು ಇಮ್ಯಾಜಿನ್ ಮಾಡಿ, ಇಲ್ಲಿ ಟಚ್ ಆದಾಗ ನಾನು ತೊಗೊಂಡಿದ್ದು 99 ಆಲ್ಮೋಸ್ಟ್. ಓಕೆನಾ? 99ಇಂದ ಮಾರ್ಕೆಟ್ ಎಲ್ಲಿ ತನಕ ಹೋಗಿದೆ? ಇಟ್ ವೆಂಟ್ ಅಪ್ ಟು 99 ಟು ಪ್ರೆಸೆಂಟ್ ಸಿನಾರಿಯೋ ನೋಡೋದಾದರೆ 127 ಪಾಯಿಂಟ್ ಮೂವ್ ಆಗಿದೆ. ಓಕೆನಾ? ಬಟ್ ನಾನು ಕ್ಯಾಪ್ಚರ್ ಮಾಡಿರೋದೆಷ್ಟು? 8 ಪಾಯಿಂಟ್ ಅಷ್ಟೇ. ಓಪನ್ ಆಗಿ ಹೇಳ್ತೀನಿ, ಬಿಕಾಸ್ ಐ ಆಮ್ ಅ ಸ್ಕ್ಯಾಲ್ಪರ್, ನಾವು ಇಂಟ್ರಾಡೇ ಟ್ರೇಡರು. ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು 8 ಪಾಯಿಂಟು. ಸೊ ನನಗೆ ಗೊತ್ತಿಲ್ಲ ಇಷ್ಟು ಮೂವ್ ಆಗುತ್ತೆ ಅನ್ನೋದು ಕನಸಿನ ಮಾತು, ಅದು ಯಾರೂ ಊಹೆ ಕೂಡ ಮಾಡಲಿಕ್ಕೆ ಆಗದೇ ಇರೋ ಅಂಥದ್ದು. ಓಕೆನಾ? ಒಂದು. ಸೊ ಸೇಮೇ ಪುಟ್ಟು 24,000 ಎಷ್ಟರಲ್ಲಿ ತೊಗೊಂಡಿರೋದು ಹೇಳಿ? 25,650 ಪುಟ್ಟು. ವೇರ್ ಈಸ್ 25,650 ಪುಟ್ಟ? 25,650 ಪುಟ್ಟು ಎಕ್ಸಾಕ್ಟಾಗಿ 176ಅಲ್ಲಿ ತೊಗೊಂಡಿರೋದು. 176 ಅಂದರೆ 176ಇಂದ ಎಷ್ಟಕ್ಕೆ ಮೂವ್ ಆಗಿದೆ ಅದು? ಸೊ ಅದಕ್ಕೆ ಹೇಳೋದು ನಿಮಗೆ, ದಿಟ್ಸ್ ಫಿಬೊನಾಚಿ ವಿತ್ ಪ್ರೈಸ್ ಆಕ್ಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಇಮ್ಯಾಜಿನ್ ಕೂಡ 33 ಪಾಯಿಂಟ್ ಮೂವ್ ಆಗಿದೆ. 33 ಪಾಯಿಂಟಲ್ಲಿ ನಾನು ಕ್ಯಾಪ್ಚರ್ ಮಾಡಿರೋದು ಎಷ್ಟು? 8 ಪಾಯಿಂಟು. ಸೊ ದಿಸ್ ಈಸ್ ದ ಲಾಜಿಕ್, ಯು ಆರ್ ನೀಡ್ ಟು ಅಕ್ಸೆಪ್ಟ್ ಇಟ್. ಓಕೆನಾ? ಇದು ಲಾಜಿಕ್ಕು. ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಟ್ರೇಡ್ ಮಾಡಿದರೆ ನೀವು ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ ನೀವು ಯಾರ ಕೈಲೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ನಿಫ್ಟಿ ಅಂತೂ ಒಳ್ಳೆ ರಾಕೆಟ್ ಹೋದಂಗೆ ಹೋಗ್ತಾ ಇದೆ, ಸೀರಿಯಸ್ಲಿ ಯಾರು ರಾಕೆಟ್ ಹೋದಂಗೆ ಹೋಗ್ತಾ ಇದೆ ನಿಫ್ಟಿ. ಬಟ್ ಪ್ರೀಮಿಯಮ್ಸ್ ಹೋಲ್ಡ್ ಮಾಡಬೇಕು, ನಿಲ್ಲುತ್ತೆ, ಸ್ವಲ್ಪ ನಿಲ್ಲೇಬೇಕು ಮಾರ್ಕೆಟು. ಬೆಳಗ್ಗೆನೇ ಆಪ್ಷನ್ ಬಯರ್ಸ್ಗಳಿಗೆ ಒಳ್ಳೆ ಮೂಮೆಂಟ್ಗಳನ್ನ ಕೊಡ್ತು ಎರಡು ಸೈಡೂ. ಸೊ ಡನ್ ಫಾರ್ ದ ಡೇ ಅನ್ನೋಂಥ ರೀಸನ್ಗೆ ಅದನ್ನೇ ನಾನು ನಿಮಗೆ ಅದಕ್ಕೇ ಹೇಳಿದ್ದು. ಓಕೆ, ನೆಕ್ಸ್ಟ್ ಇವಾಗ ಏನಾಗ್ಬೋದು ಅನ್ನೋದು ಕೂಡ ಆಲ್ರೆಡಿ ನಾನು ನಿಮಗೆ ಇದರಲ್ಲಿ ಗೈಡ್ ಮಾಡಿದ್ದೀನಿ. ನೋ ಮೋರ್ ಥಿಂಗ್ಸ್. ಸೊ ಇವಾಗ ರಿಜೆಕ್ಷನ್ ಎಲ್ಲಿ ತೊಗೊಳ್ತಿದೆ ಹೇಳಿ? ಎಕ್ಸಾಕ್ಟ್ ನಮ್ಮ ಲೈನಿಂದಲೇ ರಿಜೆಕ್ಷನ್ ತೊಗೊಳ್ತಿದೆ. ದಿಸ್ ಈಸ್ ಕಾಲ್ಡ್ ಪವರ್ ಆಫ್ ಅನಾಲಿಸಿಸ್, ಪವರ್ ಆಫ್ ಫಿಬೊನಾಚಿ ವಿತ್ ಪ್ರೈಸ್ ಆ್ಯಕ್ಷನ್. ಎಲ್ಲಿಂದ ರಿಜೆಕ್ಷನ್ ತೊಗೊಳ್ತೋ ಮಾರ್ಕೆಟು? ಹಿಂಗೆ ಇದಕ್ಕೆ ಹೇಳೋದು ನಿಮಗೆ, ಮಾರ್ಕೆಟಲ್ಲಿ ರಿಜೆಕ್ಷನ್ನ ತೊಗೊಳ್ಳೋದಾಗಲಿ ಇದಾಗಲಿ ಹೇಗೆ ವರ್ಕ್ ಆಗ್ತಿದೆ ಅನ್ನೋದನ್ನು. ಈಗ ರಿಜೆಕ್ಷನ್ ತೊಗೊಂಡಿದೆಯಲ್ಲ, ಆ ಪ್ಲೇಸಲ್ಲಿ ನಿಮಗೆ ಇಲ್ಲಿ ಪ್ರಾಫಿಟ್ ಆಗಿದೆಯಲ್ವಾ? ಸೇಮ್ ಅರ್ಧ ಮನಿ ತೋರಿಸ್ಬೇಕಾ ಇಲ್ಲ 25,600 ನೋಡೋಣ. 25,600 ವಾಟ್ ಹ್ಯಾಪನ್? ಆ ರಿಜೆಕ್ಷನ್ ನಿಮಗೆ ಎಷ್ಟು ಕೊಟ್ಟಿದೆ ಅಂತ. ರಿಜೆಕ್ಷನಲ್ಲಿ ನಿಮಗೆ ಸಿಕ್ಕಿರೋ ಪಾಯಿಂಟ್ಸ್ ಎಷ್ಟು? 9, 10 ಪಾಯಿಂಟ್, ಆಲ್ಮೋಸ್ಟ್ 10 ಪಾಯಿಂಟ್ ಹತ್ತಿರ ರನ್ ಆಗ್ತಿದೆ. ಅರ್ಧ ಮನಿನೇ 10 ಪಾಯಿಂಟ್ ಅಂದರೆ ನೀವು ಸ್ವಲ್ಪ ಹಿಂದ ಮನಿ ತೊಗೊಂಡಿದ್ರೆ 15 ಪಾಯಿಂಟ್ ವೆರಿ ಈಸಿಯಾಗಿ ಸಿಗುತ್ತಾ? ಸೊ ರಿಜೆಕ್ಷನಿಂದ. ಸೊ ದಿಸ್ ಈಸ್ ಹೌ ನೀವು ಟ್ರೇಡ್ ಮಾಡಬೇಕಾದ್ರೆ ಲಾಜಿಕ್ನ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಥರ. ನಾನು ಯಾವ್ದು ತೊಗೊಂಡಿದ್ದೀನಿ? ಸಾರಿ, ನಾನು ನಿಮಗೆ ತೋರಿಸ್ತಾ ಇರೋದು 31ನೇ ತಾರೀಕು. ಸೊ ನಾನು ಅದೇ ಅಂದ್ಕೊಂಡೆ ಇಷ್ಟು ಕಡಿಮೆ ಮೂವ್ ಆಗಂಗಿಲ್ಲಲ್ಲ ಅಂತ. ಇವಾಗ ನೋಡೋಣ ತಡ್ರಿ. ಎಷ್ಟು? 10, 11 ಪಾಯಿಂಟ್, ಆಲ್ಮೋಸ್ಟ್ 12 ಪಾಯಿಂಟ್ ಮೂವ್ ಆಗಿದೆ.
ಸೊ ನಮ್ಮ ರೆಸಿಸ್ಟೆನ್ಸಿಂದ 12 ಪಾಯಿಂಟ್ ಮೂವ್ ಆಗಿದೆ ಅಂದರೆ ಅದಕ್ಕಿಂತ ಇನ್ನೆಷ್ಟು ಬೇಕು ನಿಮಗೆ? ಸೊ 12 ಸ್ಟಿಲ್ ಹೋಗ್ತಾ ಇದೆ. 12 ಅಂದರೆ ಇವಾಗ ಆಲ್ಮೋಸ್ಟು 14-15 ಪಾಯಿಂಟು. ದಿಸ್ ಈಸ್ ಕಾಲ್ಡ್ ಪವರ್ ಆಫ್ ಅನಾಲಿಸಿಸ್. ನಿಮಗೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈ ಥರ ಟ್ರೇಡ್ ಮಾಡೋದನ್ನು ನೀವು ಕಲೀರಿ. ಡೆಫಿನೆಟಾಗಿ ನೀವು ಕೂಡ ಟ್ರೇಡರ್ ಆಗ್ತೀರಾ. ಓಕೆನಾ? ಹೋಪ್ ನಾನು ನಿಮಗೆ ಇದನ್ನು ಗೈಡ್ ಮಾಡಬೇಕಿತ್ತು, ಗೈಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಕಲಿಬೇಕು ಅನ್ನೋರು 11ನೇ ತಾರೀಕು ಇರುತ್ತೆ ನೆಕ್ಸ್ಟ್ ಬ್ಯಾಚು. 11ನೇ ತಾರೀಕು ಜಾಯ್ನ್ ಆಗಿ ಕಲೀರಿ.